ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಆರ್ಥಿಕ ಸಂಕಷ್ಟದಲ್ಲಿದೆ. ಹಣದುಬ್ಬರ ಸರಿದೂಗಿಸೋಕೆ ರೆಪೋ ದರವನ್ನು ಹೆಚ್ಚಿಸಿದೆ. ಈಗ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಂತವರಿಗೆ ಬರೆ ಬೀಳ್ತಾ ಇದ್ದು, ಗೃಹ ಸಾಲ, ವಾಹನ ಸಾಲ, ಪರ್ಸನಲ್ ಲೋನ್ ತಗೊಂಡಂತವರಿಗೆ ಸಂಕಷ್ಟ ಎದುರಾಗಿದೆ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ಮತ್ತೊಮ್ಮೆ ಶಾಕ್ ತಪ್ಪಿದ್ದಲ್ಲ. ಈಗಾಗಲೇ ರೆಪೋ ದರ ಏರಿಕೆಯಾಗಿ ಸಾಲದ ಕಂತು ಅಥವಾ ಬಡ್ಡಿ ಹೆಚ್ಚಾಗಿತ್ತು. ಮತ್ತೊಮ್ಮೆ ರೆಪೋ ದರ ಹೆಚ್ಚಾಗಿದೆ. ಬ್ಯಾಂಕ್ ಬಡ್ಡಿ ದರ ಹೆಚ್ಚಾಗೋದ್ರ ಹಿಂದಿನ ಲೆಕ್ಕಾಚಾರ ನೋಡೋದಾದ್ರೆ, ಈಗಾಗಲೇ 25,000 ಗೃಹ ಸಾಲ ತೆಗೆದುಕೊಂಡಿದ್ರೆ ತಿಂಗಳಿಗೆ ₹1,250 ಹೆಚ್ಚಾಗಿ EMI ದರ 25,000ದಿಂದ 26,250ಕ್ಕೆ ಏರಿಕೆಯಾಗಲಿದೆ. ಇನ್ನು ವಾಹನ ಸಾಲ ತಿಂಗಳಿಗೆ 15,000 ತೆಗೆದುಕೊಂಡಿದ್ರೆ ₹750 ಹೆಚ್ಚಾಗಿ ಸೇರಿ 15,750ಕ್ಕೆ ಏರಿಕೆಯಾಗಲಿದೆ. ಇನ್ನು ಪರ್ಸನಲ್ ಲೋನ್ ತಿಂಗಳಿಗೆ 10,000 ಇದ್ದ EMI ₹500 ಹೆಚ್ಚಾಗಿ 10,500 ಕಟ್ಟೋದಿಕ್ಕೆ ಬರಲಿದೆ. ಇನ್ನು ಸಾಲ ಹೆಚ್ಚಳದ ಹೊರೆ ತಗ್ಗಿಸಲು ಇರೋ ಮಾರ್ಗಗಳೇನು ಅಂತ ನೋಡೋದಾದ್ರೆ, ಈಗಿರುವ EMI ಮೊತ್ತವನ್ನೇ ಕೊಂಚ ಹೆಚ್ಚಿಸಿಕೊಂಡು ಕಟ್ಟೋದು, ಲೋನ್ ಟೆನ್ಯೂರನ್ನೇ ಹೆಚ್ಚಿಸಿಕೊಂಡ್ರೆ ಹೊರೆ ಕಮ್ಮಿಯಾಗಲಿದೆ. ಒಟ್ನಲ್ಲಿ ರೆಪೋ ದರ ಅನ್ನೋದು ಸಾಲಗಾರರನ್ನ ಮತ್ತಷ್ಟು ಸಾಲದ ಸುಳಿಗೆ ತಳ್ಳೋದು ಖಂಡಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪುತ್ತೂರಿನ ಈಶ್ವರ ಮಂಗಲದಲ್ಲಿ ದಕ್ಷಿಣ ಭಾರತದ 2ನೇ ಭಾರತ ಮಾತೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಫೆಬ್ರವರಿ 11ರಂದು ಇದು ಲೋಕಾರ್ಪಣೆ ಆಗಲಿರುವಂಥದ್ದು. ಈ ದೇವಾಲಯದ ವೈಶಿಷ್ಟ್ಯತೆ ಏನು, ನೀವೇ ನೋಡಿ. ಧರ್ಮಶ್ರೀ ಪ್ರತಿಷ್ಠಾನ ಹನುಮಗಿರಿ ಈಗ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇರೋ ಹೆಸರು. ದೇಶ ಪ್ರೇಮವನ್ನ ಸಾರುತ್ತಿರೋ ತಾಣ ಭಾರತ ಮಾತೆಯ ದೇವಾಲಯ. 2 ಎಕರೆ ಪ್ರದೇಶ, 3 ಕೋಟಿ ವೆಚ್ಚದಲ್ಲಿ ಭಾರತ ಮಾತೆ ಮಂದಿರ. ಕನ್ಯಾಕುಮಾರಿ ಬಳಿಕ ದಕ್ಷಿಣ ಭಾರತದ 2ನೇ ದೇವಾಲಯ ಇದು. ಅಮೃತಶಿಲೆಯಲ್ಲಿ ಅರಳಿದೆ ಭಾರತ ಮಾತೆಯ ಭವ್ಯ ಪುತ್ಥಳಿ. ಮೋದಿ, ಸಾವರ್ಕರ್ ಸೇರಿ ಗಣ್ಯ ವ್ಯಕ್ತಿಗಳ ತೇಲವರ್ಣ ಚಿತ್ರಗಳು. ಮನ ಸೆಳೆಯುತ್ತಿದೆ ಉದ್ಯಾನವನದಲ್ಲಿರೋ ಸೈನಿಕನ ಶಿಲಾಹಸ್ತ. ಅಮೃತ ಶಿಲೆಯಲ್ಲಿ ಕೆತ್ತಿದಂಥ ಭಾರತ ಮಾತೆಯ ಮೂರ್ತಿ ಇದೆ. ಅಷ್ಟಭುಜಾಕೃತಿಯ ಒಂದು ಭಾರತ ಮಾತೆಯ ಮಂದಿರ. ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಅಮರ ಜ್ಯೋತಿ ಒಂದು ಸ್ಮಾರಕ, ಅದೇ ರೀತಿಯಲ್ಲಿ ಒಳಗಿನ ಬದಿಯಲ್ಲಿ ಯೋಧ ಸ್ಮಾರಕ ಕೂಡ ಇದೆ. ಫೆಬ್ರವರಿ 11ರಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಈ ಮಂದಿರವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತು ಇಂತಹ ಒಂದು ಭಾರತ್ ಮಾತಾ ಮಂದಿರ ಲೋಕಾರ್ಪಣೆಗೊಳ್ಳುವಂಥದ್ದು ನಮ್ಮ ದೇಶದ ಹೆಮ್ಮೆಯ ಗೃಹ ಸಚಿವರು, ಸಹಕಾರಿ ಸಚಿವರು ಆದಂಥ ಅಮಿತ್ ಶಾ ಅವರ ಕೈಯಿಂದ. ರಾಷ್ಟ್ರ ಪ್ರೇಮದ ಜಾಗೃತಿ ಮೂಡಿಸಲು ಈ ಮಂದಿರಕ್ಕೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಟಾಪ್ 8ನಲ್ಲಿ 8 ಸುದ್ದಿಯನ್ನ ನೋಡಿದ್ರೆ, ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಯದುಗಿರಿ ಯತಿರಾಜ ಶ್ರೀಗಳಿಗೆ PFI ನಿಂದ ಪ್ರಾಣ ಬೆದರಿಕೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ವೈ ಕ್ಯಾಟಗರಿ ಭದ್ರತೆಯನ್ನ ಕೊಡಲಾಗಿದೆ. ವೈ ಕ್ಯಾಟಗರಿ ಭದ್ರತೆ ಅಂದ್ರೇನು, ಯಾವ ಕಾರಣಕ್ಕೋಸ್ಕರ ಕೊಡಲಾಗ್ತದೆ ಇವರಿಗೆ ವೈ ಕ್ಯಾಟಗರಿ ಭದ್ರತೆಯನ್ನ ನೋಡೋಣ.